देव्यै महादेव्यै शिवायै सततं नमः नमः प्रकृतभद्रायै नमः शिवायै नमो नमः ಅತ್ಯುತ್ತಮವಾಗಿರತಕ್ಕಂತಹ ಕ್ಷೇತ್ರವಾದಂತಹ ತಿಂಡಲಿನಿಯಲ್ಲಿ ಇರತಕ್ಕಂತಹ ಶಕ್ತಿ ಸಂಬಂಧವಾಗಿರತಕ್ಕಂತಹ ದೊಡ್ಡಮ್ಮ ಎನ್ನುವಂತಹ ನಾಮಾಂಕಿತವಾಗಿರತಕ್ಕಂತಹ ಕ್ಷೇತ್ರ. ಈ ನಾಮಾಂಕಿತವಾಗಿರತಕ್ಕಂತಹ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಮಾಡತಕ್ಕಂತಹ ದಸರಾ ಉತ್ಸವ. ಅಂತಹ ದಸರಾ ಉತ್ಸವದಲ್ಲಿ ಇವತ್ತು ಎರಡನೆಯ ದಿನ ಬ್ರಹ್ಮಚಾರಿಣಿ ಎನ್ನುವಂತಹ ನಾಮಾಂಕಿತವಾಗಿರತಕ್ಕಂತಹ ದೇವಿ ಅತ್ಯುತ್ತಮವಾಗಿರತಕ್ಕಂತಹ ಸಿಂಧೂರ ವರ್ಣವಾಗಿರತಕ್ಕಂತಹ ಎಲ್ಲರೂ ತಿಲಕವನ್ನು ಇಟ್ಟುಕೊಳ್ಳತಕ್ಕಂತಹ ಹಿಂದೂ ಧರ್ಮವನ್ನು ಪ್ರಚೋದನೆಗೊಳಿಸತಕ್ಕಂತಹ ಅನುಗ್ರಹ ಮಾಡತಕ್ಕಂತಹ ಸನಾತನ ಧರ್ಮವನ್ನು ಉಳಿಸತಕ್ಕಂತಹ ಒಂದು ಮಾರ್ಗ ಇದು ಸಿಂಧೂರ ವರ್ಣ ಎನ್ನುವ ಬಗ್ಗೆ ನಾವು ಹೇಳ್ತೇವೆ. ಅಂತಹ ಸಿಂಧೂರ ವರ್ಣದಲ್ಲಿ ಬ್ರಹ್ಮಚಾರಿಣಿ ಎನ್ನುವಂತಹ ದೇವಿ ಶೋಭಾಯಮಾನವಾಗಿರತಕ್ಕಂತಹ ಅಂದವಾಗಿರತಕ್ಕಂತಹ ಚಂದವಾಗಿರತಕ್ಕಂತಹ ಸುಂದರವಾಗಿರತಕ್ಕಂತಹ ಚೊಕ್ಕವಾಗಿರತಕ್ಕಂತಹ ಶುಚಿಯಾಗಿರತಕ್ಕಂತಹ ದೇವಿ ಕೂತಿದ್ದಾಳೆ. ಇವತ್ತು ನಾವು ಅವಳನ್ನು ಈ ರೂಪದಲ್ಲಿ ನೋಡಬೇಕು ಎನ್ನುವಂತಹ ಮಾರ್ಗದಲ್ಲಿ 10 ಸಮಸ್ತ ಭಕ್ತರು ಸೇರಿ ಈ ಕಾರ್ಯಾಂಗವನ್ನು ಸಾಧಿಸಿದ್ದಾರೆ. ಹಾಗಾದರೆ ಬ್ರಹ್ಮಚಾರಿ ಯಾರು ಎನ್ನುವಂತಹ ವಿಚಾರ ಬರ್ತದೆ. ಹಾಗೆ ಬ್ರಹ್ಮಚಾರಿ ಹೇಗೆ ಎನ್ನುವಂತಹ ವಿಚಾರ ಬರ್ತದೆ. 84 ಲಕ್ಷ ಕೋಟಿ ಕ್ರಿಮಿಕೀಟಾದಿಗಳಿಂದ ಪ್ರಾರಂಭವಾಗಿರತಕ್ಕಂತಹ ಜನ್ಮವಾಗಿರತಕ್ಕಂತಹ ಜನ್ಮದಲ್ಲಿ ಒಂದು ಶಿಶುವಾಗಿ ಹುಟ್ಟಿ ದಕ್ಷ ಪ್ರಜಾಪತಿಯ ಮಗಳಾಗಿ ಅವಳು ಶಿವನನ್ನೇ ನನ್ನ ವರ ಆಗಬೇಕು ಎನ್ನುವಂತಹ ಮಾರ್ಗದಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಾಳೆ. ಅಂತಹ ತಪಸ್ಸಿಗೆ ಮೆಚ್ಚಿರತಕ್ಕಂತಹ ಶಿವ ಪ್ರತ್ಯಕ್ಷನಾಗ್ತಾನೆ. ಹಾಗೆಯೇ ಅವಳು ಏನು ಮಾಡ್ತಾಳೆ, ಗೌರಿ ರೂಪವನ್ನು ತಾಳಿರತಕ್ಕಂತಹ ಬ್ರಹ್ಮಚಾರಿಣಿ ಇನ್ನು ಇದು ಸಾಧ್ಯವೇ ಇಲ್ಲ, ನನಗಿನ್ನು ಈ ಮಾರ್ಗ ಬೇಡ, ಹಾಗೆ ದೈಹಿಕವಾಗಿರತಕ್ಕಂಥ ಮಾರ್ಗ ಬೇಡ, ಮಾನಸಿಕವಾಗಿರತಕ್ಕಂಥ ಮಾರ್ಗ ಬೇಡ, ಸಾಂಸಾರಿಕವಾಗಿರತಕ್ಕಂಥ ಮಾರ್ಗ ಬೇಡ, ನಾನಿನ್ನು ಅತ್ಯುತ್ತಮವಾಗಿರತಕ್ಕಂತಹ ಫಲವನ್ನು ಹೊಂದಬೇಕು, ಜೀವಮಾನವಾಗಿರತಕ್ಕಂತಹ ಮನುಷ್ಯ ಜನ್ಮದ ಒಂದು ಸಾಫಲ್ಯವನ್ನು ನಾನು ಪಡೆಯಬೇಕು ಎನ್ನುವಂತಹ ಮಾರ್ಗದಲ್ಲಿ ಅವಳು ಒಂದು ಕಡೆಯಲ್ಲಿ ಕೂತು ತಪಸ್ಸನ್ನು ಆಚರಣೆ ಮಾಡ್ತಾ ಇರ್ತಾಳೆ. ಅಂತಹ ತಪಸ್ಸು ಅಷ್ಟು ಸುಲಭವಾಗಿರತಕ್ಕಂಥ ವಿಚಾರ ಅಲ್ಲ. ದೈಹಿಕವಾಗಿರತಕ್ಕಂಥ ಷಡ್ವೈರಿಗಳು ಅನ್ನೋ ಬಗ್ಗೆ ಹೇಳ್ತೇವೆ. ಅದನ್ನು ತಾಳಿಕೊಂಡು ಆ ಕಾರ್ಯಾಂಗವನ್ನು ನಾವು ಸಾಧಿಸಬೇಕು. ನಮಗೆಲ್ಲ ಏನಾಗ್ತದೆ ಅಂತ ಹೇಳಿದರೆ ನಮಗೆ ಅದು ಬೇಕು, ಇದು ಬೇಕು, ಸಾಂಸಾರಿಕವಾಗಿರತಕ್ಕಂಥ ಜೀವನದಲ್ಲಿ ಉತ್ತಮವಾಗಿರತಕ್ಕಂಥ ಮಾರ್ಗ ಬೇಕು, ಒಂದಿಷ್ಟು ಕಾಸು ಬೇಕು, ಒಂದಿಷ್ಟು ಚಿನ್ನ ಬೇಕು, ಒಂದಿಷ್ಟು ಬಟ್ಟೆ ಬೇಕು ಎನ್ನುವಂಥ ವಿಚಾರವನ್ನು ನಾವು ಆಸೆ ಪಡ್ತೇವೆ. ಆ ಜಪ ಮಾಡುವಾಗ ಅದೆಲ್ಲ ನಮ್ಮ ತಲೆಯಲ್ಲಿ ಬರ್ತದೆ. ಸ್ಥಿರವಾಗಿರತಕ್ಕಂತಹ ಚಿಂತನೆ ನಮಗೆ ಬರುವುದೇ ಇಲ್ಲ. ಒಂದು ಜಪಕ್ಕೆ ಕೂತ ತಕ್ಷಣ ಅವರಿಗೇನಾಯಿತು, ಇವರಿಗೇನಾಯಿತು, ಅಲ್ಲೇನಾಯಿತು, ನಮ್ಮ ಮಗನಿಗೇನಾಯಿತು, ನಮ್ಮ ಮೊಮ್ಮಗನಿಗೇನಾಯಿತು, ನಮ್ಮ ಮೊಮ್ಮಗನಿಗೇನಾಯಿತು, ನಮ್ಮ ಅಜ್ಜಿಗೇನಾಯಿತು ಎನ್ನುವಂಥ ವಿಚಾರ ಬರ್ತದೆ. ಇದು ಹಾಗಲ್ಲ. ತಪಸ್ಸು ಅಂತ ಹೇಳಿದರೆ ಅಷ್ಟು ಸುಲಭವಾಗಿರತಕ್ಕಂಥ ವಿಚಾರ ಅಲ್ಲ. 10 ನಾಮಾಂಕಿತವನ್ನು ಹೇಳುವಾಗ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯಾಗಿರತಕ್ಕಂತಹ ಚಿಂತನೆ ನಮಗೆ ಬರುತ್ತದೆ. ಇದು ಹಾಗಲ್ಲ. ಯಾವ ಚಿಂತನೆಯೂ ಬರಬಾರದು, ಪರಮಾತ್ಮನ ಸಾನ್ನಿಧ್ಯವನ್ನೇ ನಾನು ಪಡೆಯಬೇಕು ಎನ್ನುವಂತಹ ಮಾರ್ಗದಲ್ಲಿ ತಪಸ್ಸನ್ನು ಆಚರಿಸಿ ನಾನಿನ್ನು ಮುಂದೆ ಬ್ರಹ್ಮಚಾರಿಯಾಗಿಯೇ ಇರ್ತೇನೆ ಎನ್ನುವಂತಹ ಮಾರ್ಗವನ್ನು ಹಿಡಿದಿರತಕ್ಕಂತಹ ತಾಯಿ. ಅಂತಹ ಬ್ರಹ್ಮಚಾರಿಯಾಗಿರತಕ್ಕಂತಹ ದೇವರನ್ನ ಇವತ್ತು ಅತ್ಯುತ್ತಮವಾಗಿರತಕ್ಕಂತಹ ಮಾರ್ಗದಲ್ಲಿ ಈ ಕಾರ್ಯಾಂಗವನ್ನು ನಾವು ಸಾಧಿಸ್ತಾ ಇದ್ದೇವೆ.
ಇದಕ್ಕೆ ಯಾರ್ಯಾರು ಯಾವ ರೂಪದಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ, ಸಹಾಯವನ್ನು ಕೊಟ್ಟಿದ್ದಾರೆ, ಇದಕ್ಕೆ ಯಾರ್ಯಾರು ಭಾಗಿಗಳ ಆಗಿದ್ದಾರೆ, ಯಾರ್ಯಾರು ಈ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಅವರಿಗೆಲ್ಲ ಸನ್ಮಂಗಲವಾಗಿರತಕ್ಕಂತಹ, ಅನನ್ಯವಾಗಿರತಕ್ಕಂತಹ, ಧರ್ಮ ಮಾರ್ಗದಲ್ಲಿರತಕ್ಕಂತಹ, ಸನಾತನ ಧರ್ಮವನ್ನು ಉಳಿಸತಕ್ಕಂತಹ ಮಾರ್ಗವನ್ನು ತೋರಿಸಿ ಮುಂದೆ ಯಾವುದೇ ರೂಪ ಆಗಿರತಕ್ಕಂತಹ ತೊಂದರೆ ತಾಪತ್ರಗಳು ನಮ್ಮ ಸಾಂಸಾರಿಕವಾಗಿರತಕ್ಕಂತಹ ಜೀವನದಲ್ಲಿ ಬರಬಾರದು. ಅಮ್ಮನ ಸಂಪೂರ್ಣವಾಗಿರತಕ್ಕಂತಹ ಅನುಗ್ರಹ ನಮಗೆ ಸಿಗಬೇಕು. ಹಾಗೆಯೇ ಅಮ್ಮನ ಪರಿಪೂರ್ಣತೆಯಾಗಿರತಕ್ಕಂತಹ ವಿಚಾರ ನಮಗೆ ಸಿಗುವುದಲ್ಲದೆ ಲೌಕಿಕವಾಗಿರತಕ್ಕಂತಹ ಮಾರ್ಗದಲ್ಲಿ ಎಲ್ಲಿ ಹೋದಲ್ಲೂ ನಮ್ಮದ್ದಾಗಿರತಕ್ಕಂತಹ ಮಾರ್ಗದಲ್ಲಿ ಬೆನ್ನುಗಾವಲಾಗಿ ಇದ್ದು ನಮ್ಮನ್ನ ಕಾಪಾಡತಕ್ಕಂತಹ ಮಾರ್ಗವನ್ನ ಅಮ್ಮ ಅನುಗ್ರಹ ಮಾಡಬೇಕು ಎನ್ನುವಂತಹ ಮಾರ್ಗದಲ್ಲಿ ತೋರಿಸುವುದಲ್ಲದೆ ಇದಕ್ಕೆ ಯಾರ್ಯಾರು ಸಹಭಾಗಿತ್ವ ಆಗಿದ್ದಾರೋ ಅವರಿಗೆಲ್ಲ ಸಂಪೂರ್ಣವಾಗಿರತಕ್ಕಂತಹ ದೈಹಿಕ, ಮಾನಸಿಕ, ಸಾಂಸಾರಿಕ, ವ್ಯವಹಾರಿಕವಾಗಿರತಕ್ಕಂತಹ ತೊಂದರೆ ಇಲ್ಲ ದೂರ ಮಾಡಿ ಯಾರು ಪ್ರಸಾದ ಸ್ವೀಕಾರ ಮಾಡ್ತಾರೋ ಅವರಿಗೆಲ್ಲ ಸಂಪೂರ್ಣವಾಗಿರತಕ್ಕಂತಹ ಪರಿಪೂರ್ಣತೆಯಾಗಿರತಕ್ಕಂತಹ ಮಾರ್ಗವನ್ನು ತೋರಿಸಿ ಮುಂದೆ ನಮ್ಮನ್ನು ಹರಿಸಬೇಕು, ಉದ್ಧರಿಸಬೇಕು ಎನ್ನುವುದಾಗಿ ಅಮ್ಮನಲ್ಲಿ ಕೇಳುವುದಲ್ಲದೆ ಇದಕ್ಕೆ ಸಹಕಾರ ಪಟ್ಟಿರತಕ್ಕಂತಹ, ಸಹಕಾರ ಕೊಡತಕ್ಕಂತಹ ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಾಂಗ ಸಾಧಿಸುವಂತಹ ಮಾರ್ಗವನ್ನು ತೋರಿಸಿ ನಮ್ಮನ್ನು ಹರಿಸಬೇಕು ಎನ್ನುವಂತಹ ಮಾರ್ಗದಲ್ಲಿ ಅಮ್ಮನ್ನ ಕೇಳಿಕೊಳ್ಳತಕ್ಕಂತಹ ಮಾರ್ಗ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇನ ಮಹಿಮೀಷಾಃ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ಲೋಕ ಸಮಸ್ತ ಸುಖಿನೋ ಭವಂತು. ಇದರಲ್ಲೂ ತುಂಬಿರತಕ್ಕಂತಹ ಮಾರ್ಗದಲ್ಲಿ ಈ ಚಾನಲನ್ನು ಯಾವ ರೀತಿಯಲ್ಲಿ ಇದನ್ನು ಮಾಡ್ತಾರೋ ಅವರಿಗೆಲ್ಲ ಸಂಪೂರ್ಣವಾಗಿರತಕ್ಕಂತಹ ಮಾರ್ಗವನ್ನು ತೋರಿಸಿ ಅವರಿಗೆಲ್ಲ ಸಹಕಾರವನ್ನು ಕೊಟ್ಟು ಅಮ್ಮ ಕಾಪಾಡಲಿ ಎನ್ನುವಂತಹ ಮಾರ್ಗವನ್ನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಹರಿಸ್ತಾ ಇದ್ದೇನೆ. ಸ್ವಸ್ತಿ. ನಿತ್ಯ ಶುದ್ಧ ನಿತ್ಯ ಬುದ್ಧ ನಿರವಧ್ಯ ನಿರಂತರ ನಿಷ್ಕಾರಣ ನಿಷ್ಕಳಂಕ ನಿರುಪಾಧಿ ನಿರೀಶ್ವರ ನಿರಾಕಾರ ಗಮತನಿ ನಿರ್ಮದಾಮದನಾಶಿನಿ ನಿಶ್ಚಿಂತ ನಿರಹಂಕಾರ ನಿರ್ಮೋಹ ಮೋಹನಾಶಿನಿ ನಿರ್ಮಮಾ ಮಮತಾ ಹಂತ್ರಿ ನಿಷ್ಪಾಪ ಪಾಪನಾಶಿನಿ ನಿಷ್ಕ್ರೋಧ ಕ್ರೋಧ ಶಮನಿ ನಿರ್ಲೋಭ ಲೋಭನಾಶಿನಿ ನಿಸ್ಸಂಶಯ ಸಂಶಯಜ್ಞಿ ನಿರ್ಭವ ಭವನಾಶಿನಿ ನಿರ್ವಿಕಲ್ಪ ನಿರಾಪಾದ ನಿರ್ವೇದ ವೇದನಾಶಿನಿ ನಿರ್ನಾಶ ಮೃತ್ಯುಮದನಿ ನಿಷ್ಕ್ರಿಯ ನಿಷ್ಪರಿಗ್ರಹ ನಿಸ್ತುಲ ನೀಲಚಿಕುರ ನಿರಪಾಯ ನಿರತ್ಯಯ ದುರ್ಲಭ ದುರ್ಗಮ ದುರ್ಗಾ ದುರ್ಗಮಂತ್ರಿ ಸುಖಪ್ರದ ದುಷ್ಟ ದೂರ ದುರಾಚಾರ ಸಮನಿ ದೋಷವರ್ಜಿತ ಸದ್ಗತಿಪ್ರದ ಸರ್ವೇಶ್ವರಿ ಸರ್ವಮಯಿ ಸರ್ವಮಂತ್ರಸ್ವರೂಪಿಣಿ ಸರ್ವಯಂತ್ರಾತ್ಮಿಕಾ ಸರ್ವತಂತ್ರರೂಪ ಮನೋನ್ಮಣಿ ಮಾಹೇಶ್ವರಿ ಮಹಾದೇವಿ ಮಹಾಲಕ್ಷ್ಮೀ ತ್ರೈದಶಾತ್ಮಿಕಾ ಸೂಕ್ತ ಪ್ರಾಜ್ಞಾತ್ಮಿಕಾ ಸೂರ್ಯ ಸರ್ವಾವಸ್ಥಾ ವಿವರ್ಜಿತ ಸೃಷ್ಟಿಕರ್ತೆ ಬ್ರಹ್ಮರೂಪ ಮಾಲಿ ಲತಾ ಫಲಪುಷ್ಪಮಯಿ ಲಕ್ಷರೋಮ ಲತಾತಾರ ಸಾಸಂ ಜ್ಞೇಯಮಧ್ಯಮ ಈಶ್ವರಿ ಅನಾಹತಾಕ್ಷಯ ಶ್ಯಾಮ ಪಾವದನತ್ವಯ ದಂಶೋಜ್ವಲ ಚಮಾಲಾಧಿಧರ ರುಧಿರ ಸಂಸ್ಥಿತ ಅಪ್ರಮೇಯ ಸ್ವಪ್ರಕಾಶ ಮನೋವಾಚ ಮಗೋಚರ ಶಿವಶಕ್ತಿ ಚೈತನ್ಯರೂಪ ಜಡಶಕ್ತಿ ಜಡಾತ್ಮಿಕ ಗಾಯತ್ರಿ ವ್ಯಾಪೃತಿ ಸಂಧ್ಯಾ
ಒಂದೇ ಸೆಕೆಂಡ್